ಇನ್ಮುಂದೆ ಅಂತಂದರೆ ಫೆಬ್ರವರಿ 15ನೆಯ ತಾರೀಕಿನಿಂದ ಈ ಫಲಾನುಭವಿಗಳಿಗೆ ಮಾತ್ರ ರೇಷನ್ ಅಂತಂದರೆ ಪಡಿತರ ಸಿಗೋವಂಥದ್ದು. ಈ ಒಂದು ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಏನು ರೇಷನ್ ಸಿಗ್ತಾ ಇದೆ ಅದು ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂತಂದರೆ ರೇಷನ್ ಬರೋ ಅಂಥದ್ದು ನಿಂತೋಗುತ್ತೆ. ಹಾಗಾದರೆ ನೀವು ಏನು ಕೆಲಸ ಮಾಡಬೇಕು, ಎಲ್ಲಿ ಮಾಡಬೇಕು ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೇನೆ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಸರಿ ಸ್ನೇಹಿತರೆ, ನೀವು ಪ್ರತಿ ತಿಂಗಳು ಕೂಡ ರೇಷನನ್ನು ಪಡ್ಕೊಳ್ತಾ ಇರ್ತೀರ ಅಲ್ವಾ? ಹಾಗಾದರೆ ನೀವು ಈ ಒಂದು ಕೆಲಸವನ್ನು ಮಾಡಿರಲೇಬೇಕು. ಆವಾಗ ಮಾತ್ರ ಕಂಟಿನ್ಯೂ ಆಗೋ ಅಂಥದ್ದು. ಇವಾಗ ನಮ್ಮ ಒಂದು ಭಾರತ ಸರ್ಕಾರವನ್ನು ತಗೊಂಡ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯೊಳಗಡೆ ರೇಷನನ್ನು ಅತಿ ಕಡಿಮೆ ಬೆಲೆಯಲ್ಲಿ ಮತ್ತು ಉಚಿತವಾಗಿ ಕೊಡ್ತಾ ಇರೋವಂಥದ್ದು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಭಾರತದಲ್ಲಿ ತಗೊಂಡ್ರೆ ಎಷ್ಟೊಂದು ಜನ ಎರಡೊತ್ತು ಊಟಕ್ಕೂ ಕೂಡ ತುಂಬಾ ಕಷ್ಟಪಡುವಂತಹ ಜನರಿದ್ದಾರೆ. ಅವರಿಗೋಸ್ಕರ ಏನು ಆಹಾರವನ್ನು ಪೂರೈಕೆ ಮಾಡಬೇಕು ಅಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಇರೋವಂಥದ್ದು ಮತ್ತು ಉಚಿತವಾಗಿ ಮಾಡ್ತಾ ಇರೋವಂಥದ್ದು. ಸರಿ, ಇನ್ನು ಏನು ಮಾಡಿಸ್ಕೊಳ್ಬೇಕು ಅಂತ ಹೇಳಿಬಿಡ್ತೇನೆ. ಈ KYCಯನ್ನು ಮಾಡಿಸಿರಲೇಬೇಕು ಫೆಬ್ರವರಿ 15ರಷ್ಟರೊಳಗಡೆ. ಎಷ್ಟೊಂದು ಜನ ಮಾಡಿಸಿರ್ತಾರೆ, ಆದರೆ ಒಂದಷ್ಟು ಜನ ಮಾಡಿಸಿರೋದಿಲ್ಲ. ಈ KYCಯನ್ನು ಮಾಡಿಸಿದ್ರೆ ಮಾತ್ರ ಫೆಬ್ರವರಿ 15ರಿಂದ ರೇಷನ್ ಬರುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಹಾಗಾದರೆ ಇದನ್ನು ಎಲ್ಲಿ ಮಾಡಿಸ್ಬಹುದು ಮತ್ತು ಏನೇನು ಬೇಕು ಅನ್ನೋ ಅಂಥದ್ದನ್ನು ಹೇಳ್ತೇನೆ. ಎಲ್ಲಿ ಮಾಡಿಸ್ಬಹುದು ಅಂತಂದರೆ ನಿಮ್ಮ ಹತ್ರದಲ್ಲೇ ಇರುವಂತಹ ಒಂದು ಆಹಾರ ಪೂರೈಕಾ ಕೇಂದ್ರಕ್ಕೆ ಭೇಟಿ ನೀಡಿಬಿಟ್ಟು ನೀವು ಏನು ಮಾಡಿಸ್ಬೋದು, ಈ KYCಯನ್ನು ಮಾಡಿಸ್ಬೋದು. ಆಧಾರ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ, ನಿಮಗೆ ಬೇರೆ ಏನು ಕೂಡ ಬೇಕಾಗಿ ಇರೋದಿಲ್ಲ. ನಿಮಗೆ ಓಕೆ ಈ ಒಂದು ಆಹಾರ ಪೂರೈಕಾ ಕೇಂದ್ರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಆನ್ಲೈನಲ್ಲೂ ಸಹ ಈ KYCಯನ್ನು ಮಾಡಿಸ್ಬೋದು. ಯಾಕೆಂದರೆ ಇವಾಗ ಕಾಲ ಯಾವ ರೀತಿ ಬದಲಾಗಿದೆ ಅಂತಂದರೆ ಎಲ್ಲ ಕೂಡ ಆನ್ಲೈನಲ್ಲೇ ನಡೀತಾ ಇದೆ, ಅಷ್ಟರ ಮಟ್ಟಿಗೆ ಬೆಳೆದ್ಬಿಟ್ಟಿದೆ. ಸೊ ಆನ್ಲೈನಲ್ಲೂ ಕೂಡ ಮಾಡಿಸ್ಬೋದು. ಒಟ್ಟಿನಲ್ಲಿ ಈ KYCಯನ್ನು ಮಾಡಿಸಿದಿರೋ ಇಲ್ಲ ಅನ್ನೋವಂಥದ್ದನ್ನು ನೋಡಿ ಅಂತ ಹೇಳ್ತೀನಿ. ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.